ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಮತ್ತು ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತೀವಪ್ಪ ಅಂತಂದರೆ ಹೇಳಲ್ಲ, ಬರ್ರಿ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ಅಂತಂದೇಳಿ. ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ನಾವು ಅಪ್ಪರು ರೆಡಿ ಆಗ್ಯಾರ, ನಿಂತಾರಿಲ್ಲೇ. ಗಾಡಿನೂ ರೆಡಿ ಐತಿ. ಇನ್ನೇನೋ ಇದ್ರು ಸ್ಟಾರ್ಟ್ ಮಾಡಿದೆ ಹೋಗೋಕೆ. ನಮ್ಮ ತಮ್ಮ ಬೆಳಿಗ್ಗೆ ಎದ್ದು ಒರೆಸಿ ನಿಂದ್ರಿಸೋಣ. ಗಾಡಿನ ಎಲ್ಲಾದ್ರೂ ಒಂದು ಕಡೆ ಪಾರ್ಕ್ ಮಾಡ್ಬೇಕು. ಫೈನಲ್ ಆಗಿ ನಾವು ಬರಬೇಕಾಗಿರೋ ಜಾಗಕ್ಕೆ ಬಂದ್ವಿ. ಕಾಯಿ ಹೆಂಗೆ ಬಂದ್ರಿ? ಹಾಂ, 50 ರೂಪಾಯಿಗೆ ರೀ. ಹೆಂಗೆ 50 ತಗೊಳ್ಳೋಣ. ಅದಕ್ಕೆ ಸೀಟ್ ಇಲ್ರಿ. ಬಿಡ್ರಿ. 50 ರೂಪಾಯಿ ಹಣ್ಣು ದೊಡ್ಡ ಕೊಡಾತ ಬ್ಯಾಡ್ರಿ ಅಮ್ಮಾರ, ಬೇಕಾದ್ರೆ ತಗೋತೀರಿ, ಇಲ್ಲಾಂದ್ರೆ ಬ್ಯಾಡ್ರಿ. ಬ್ಯಾಡಬ್ಬಿ 10 ರೂಪಾಯಿ ಎಲ್ಲ ಮುಗನ್ ಪರ್ಸ ಒಂದೇ ಸಾಕು. ಗಾಡಿ ಕೊಡ್ತಾರ ನಿಮ್ಗೆ. ಬೇಡ, ಸಾಕು, ಒಂದು ಸಾಕು. ಗಾಡಿ ಕೊಡ್ತಾರ ಒಂದೇ ಸಾಕು. ಗಾಡಿಗೆ ಆಲ್ರೆಡಿ ಹಾಕಿರೋದೈತಿ. ಸುಧಾದ್ರಿ ಅಣ್ಣ, ನಿಮ್ ಸುಧಾದ್ರಿ 50 ರೂಪಾಯಿ ಕೊಡ್ತೇನೆ ಗೋಣಿಗೆ. 10 ರೂಪಾಯಿ ಕೊಡ್ಪ. 10 ರೂಪಾಯಿ ಅಮ್ಮಾರ ಬ್ಯಾಡ್ರಿ, ನಾವು ಬೇಕಾದ್ರೆ ತಗೋತೀವಿ. ಬ್ಯಾಡ ಅಂತ ಹೇಳಾಕತ್ತೀವ್ರಿ, ನೀವು ಮತ್ತೆ ತಗೋರಿ ಅಂತ ಹೇಳಾಕತ್ತೀರಿ. ಅಪ್ಪಿ ತೋರು ಬರ್ಬೇಕಾಗಿರೋ ಜಾಗ ಯಾವ್ದಪ್ಪ ಅಂದ್ರೆ ನಾವು ಹೇಳಿದೀವಿ ಅಂತಂದ್ರೆ ಸೌದತ್ತಿ ಯಲ್ಲಮ್ಮನ ಗುಡ್ಡ ನೋಡ್ರಿ. ಈಗ ನಾವು ಬರ್ಬೇಕಾಗಿರೋ ಜಾಗಕ್ಕೆ ಬಂದರೆ ಕಾಯಿ ತೊಗೊಂಡೈತಿ, ಹೂವು ತೊಗೊಂಡೈತಿ. ಸೀದಾ ದರ್ಶನಕ್ಕೆ ಹೋಗೋದೀಗ. ದರ್ಶನಕ್ಕೆ ಭಾಳ ಹಚ್ಚುತ್ತೆ. ದರ್ಶನಕ್ಕೆ ಭಾಳ ಹಚ್ಚಿ ದೇವ್ರ ದರ್ಶನ ತೊಗೊಳೋಣ. ಬರ್ರಿ ಹೋಗೋಣ ದರ್ಶನ ತೊಗೊಳಕ್ಕೆ. ನೋಡ್ರಿ ಈ ಕಡೆ ಫುಲ್ ಗದ್ದಲ. ಆದರೆ ಅಮಾವಾಸ್ಯೆ ಹುಣ್ಣಿಮೆ ಏನಾದ್ರು ಬಂತಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಗದ್ದಲಾಗುತ್ತೆ. ಗದ್ದಲ ಬರೋಕ್ಕಪ್ಪ ಅಂತಂದರೆ ದೇವ್ರ ದರ್ಶನ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು. ಫ್ರೀದಿಂದ ಬಂದಪ್ಪ ಅಂತಂದರೆ ಆರಾಮಾಗಿ ದರ್ಶನ ತೊಗೊಂಡು ಹೋಗ್ಬೋದು. ಈಗ ನಂಬರ್ ಎಲ್ಲ ನೋಡಿದ್ರು ಜನ ಮಾತಾಡಿಸ್ತಾರ. ಫುಲ್ ಗದ್ದಲ. ಇದು ಲೈಟಿಂಗ್ಸ್ ನೈಟ್ ಟೈಮ್ ಆನ್ ಮಾಡ್ಬೋದು ಅನ್ಸುತ್ತೆ. ಪಾಳೆ ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿಲ್ಲ. ಫುಲ್ ಗದ್ದಲ ಐತಿ ಈ ಕಡೆ. ಪಾಳೆ ಎಲ್ಲ ಫುಲ್ ಗದ್ದಲ. ಸಿಕ್ಕಾಪಟ್ಟಿ ಗದ್ದಲ ಐತಿ ಯಪ್ಪ. ಆ ಕಡೆ ಜನ ನೋಡಿದ್ರೆ ದಾರಿ ಒಳಗೆ ಯಾರೂ ಕಾಣಿಸ್ಲ. ಆದರೆ ಇಲ್ಲಿ ನೋಡಾಕಂದ್ರೆ ಸಿಕ್ಕಾಪಟ್ಟಿ ಗದ್ದಲ ಐತಿ. ನೋಡ್ರಿ ಇಲ್ಲಿ ಜನ ಯಾವ ಜನ ಅದಾರ, ಅಷ್ಟೇ ಜನ ಅದಾರ. ಇಷ್ಟೊಂದು ಜನ ಅದಾರ. ಇಲ್ಲ ಏನಾದರೂ ಹೋಗ್ಬೇಕಪ್ಪ ಅಂತಂದ್ರೆ ದರ್ಶನ ತೊಗೊಂಡು ಹೋಗ್ಬೇಕು. ಹಿಂದೆ ಹೋಗ್ಬೇಕಂತಂದ್ರೆ ಜನ ಯಾರು ಬಿಡಂಗಿಲ್ಲ. ನಮಗೆ ಉಲ್ಟಾ ಬರಾಕತ್ತೀವಿ ಅಂತಂದೇಳಿ ವಾಪಸ್ ಬಯಸ್ಕೋಬೇಕಾಗತ್ತೆ. ಅಜ್ಜನ್ ನೋಡ್ರಿ ಇಲ್ಲಿ, ಅಜ್ಜಗೆ ದಾರಿ ಸಿಕ್ಕಿಲ್ಲ ಅಂತಂದೇಳಿ ಎಲ್ಲಿ ಬೇಕಲ್ಲಿ ಜಿಗಿದ್ ಹೊಂಟಲ್ಲ. ಅಂತೂ ಇಂತೂ ಅಜ್ಜ ಹೋದ, ದಾರಿ ಸಿಕ್ತ, ದಾರಿ ಮಾಡ್ಕೊಂಡು ಹೋದ. ಅಜ್ಜಿಗೆ ದಾರಿ ಗೊತ್ತಾಗ್ತಿಲ್ಲ. ಅಜ್ಜಿಗೆ ದಾರಿ ಗೊತ್ತಾಗೋದು. ಅಜ್ಜಿಗೆ ಅಜ್ಜಿಗೆ ದಾರಿ ಗೊತ್ತಾಗೋದು.
ಅಜ್ಜ ಬಂದನ ಆದ್ರೆ ಹೊರಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಯಾವ ಕಡೆ ಹೋಗ್ಬೇಕಂತಂದು ಹೇಳಿ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹತ್ತಿ ಮ್ಯಾಲೆ ಬಂದಾಗ 10:30 ಆಗಿತ್ತು. ಈಗ ಎಷ್ಟು ಟೈಮು 11 ಗಂಟೆ ಆಗೈತಿ. 11 ಗಂಟೆ ಐತಿ ಟೈಮ್ ಬಾಳೆ ಅದೆಲ್ಲ ನೋಡಾಕತ್ರೆ ಟೈಮ್ ಮಾತ್ರ ಜಾಸ್ತಿ ಆಗತ್ತೆ ಅನ್ಸುತ್ತೆ. ಟೈಮ್ 11 ಆಗೈತಿ. ನೋಡೋಣ ಟೈಮ್ ಆದಮೇಲೆ ಎಷ್ಟೊತ್ತಿಗೆ ದರ್ಶನ ನಮಗೆ ಸಿಗುತ್ತೆ ಅಂತ ಹೇಳಿ ಕಾಯ್ಬೇಕಾಗುತ್ತೆ. ದರ್ಶನ ಬೇಕಪ್ಪ ಅಂತಂದರೆ ಕಾಯ್ಬೇಕಾಗುತ್ತೆ. ಈ ಪಾಳೆ ಹಚ್ಬೇಕಾಗುತ್ತೆ. ದರ್ಶನ ಬೇಕಂತ ಬಂದೀವಿ ತೊಗೊಂಡೋಗಿ ಒಳ್ಳೇದು ಮಾಡಿ ಎಲ್ಲರಿಗೂ. ನೀವೇನು ಮಾಡೋದ್ರಿ ತಾಸು ಇದು ಆಗಲ್ಲ. ಇಲ್ಲಿಂದ ಎಷ್ಟು ರೌಂಡ್ ಸ್ಟಾರ್ಟ್ ಆಗ್ತದೆ ಅಂತಂದು ಹೇಳಿ ಒಂದೇ ರೌಂಡ್ ಆ ಕಡೆ ರೌಂಡ್ಸ್ನ ಲೆಕ್ಕ ಹಾಕಿಲ್ಲ, ಈ ಕಡೆಯಿಂದ ಲೆಕ್ಕ ಹಾಕೋದು ಎಷ್ಟು ರೌಂಡ್ ಆಗ್ತದೆ ಅಂತಂದು ಒಂದೇ ರೌಂಡ್ ಇದೆ. ಸಿಕ್ಕಾಪಟ್ಟೆ ಜನ ಐತಿ ಇಲ್ಲಿ ಫುಲ್. ಈ ಕಡೆ ನೋಡ್ರಿ ಫುಲ್ ರಶ್. ಖಾಲಿದಿಂದ ಬಂದಿವಿ, ಫುಲ್ ರಶ್ ಐತಿ. ಕೈ ಬಿಡೋದ್ರ ಕೈ ಬಿಡ ಮೊಕ್ಕದ ಮ್ಯಾಲೆ ಸೂರ್ಯನ ಬೆಳಕು ಬಿದ್ದೈತಿ. ಸೂರ್ಯನ ಬೆಳಕು ಬಿದ್ದಿರ್ಲಿಲ್ಲ, ಈಗ ಸೂರ್ಯನ ಬೆಳಕು ಬಿದ್ದೈತಿ ಮೊಕ್ಕದ ಮೇಲೆ ಎಲ್ಲರಿಗೂ. ಅವಾಗಿಂದ ಅದೆಲ್ಲ ಬರೀ ಒಳಗಡೆ ಇದ್ವಿ. ಅಂಟಿ ಪ್ರಸಾದ ಕೊಡತ್ತಾರ ತಗೋರಿ. ಅಂಟಿ ಇಲ್ಲೇ ಲೈನ್ ಒಳಗೆ ನಿಮ್ಗೆ ಪ್ರಸಾದ ಕೊಡತ್ತಾರ. ಇಲ್ಲೇ ಪ್ರಸಾದ ತಿಂದು ದರ್ಶನ ತಗೊಂಡು ಹೋಗೋಣ. ಪಾಳೆ ಚಾಲು ಆತ. ಎದ್ದೇಳ್ರಿ ಪಾಳೆ ಚಾಲು ಆತ. ಪಾಳೆ ಹೊಂಟೈತಿ. ಹಾ ಎದ್ರೆ ಎಲ್ಲಾರು ಶಾಂತ ರೀತಿಯಿಂದ ಹೋಗ್ರಿ ನೋಡಿ. ಈಗ ಯಾವ ಥರ ಹೋದಾರ ಆಗೈತಿ. ಚೀಲ ಎಲ್ಲ ಕಾಯ್ಕೊಂಡು ಕೈ ನೋವು ಆಗತೈತಿ. ಬರ್ರಿ ಎಲ್ಲಿ ಗ್ಯಾಪ್ ಕೊಡಕ್ ಹೋಗ್ಬಿಡ್ರಿ. ಎಲ್ಲಿ ಗ್ಯಾಪ್ ಕೊಡ್ತಿದ್ರೆ ಇಲ್ಲಿ ಜನ ಬಂದು ನಿಂತ್ಕೋತಾರ. ತಿನ್ನಾಕ ಏನಾಗಲ್ಲ. ಏನಾರು ತಗೊಳ್ಳೋದು ತಿನ್ನಾಕ ತಗೊಳ್ಳೋಣ. ಏನು ತಗೊಳ್ಳಿ ಅಣ್ಣ? 2 ಬಿಸ್ಕಿಟ್ ಕೊಡ. ಬಿಸ್ಕಿಟ್ ಪಾಕೆಟ್ ಹಾಂ ಕೊಣ ನೋಡ್ರಿ. ಮಂಜ ಫ್ಯಾನ್ ಹಚ್ಚು ಸೈಗೆ ಆಗತೈತಿ. ಫ್ಯಾನ್ ಹಚ್ಚ ಮಂಗ್ಯ ನಟ ಎಬ್ಬಿಸ್ಬಿಟ್ಟವು. ಎಲ್ಲ ದೇವ್ರ ಹಚ್ಚೋರು ಅನ್ಸುತ್ತೆ. ಹಲೋ ಶಿವಾನಂದ್ ಪಡ್ಸಲಿಗೆ ಎಲ್ಲಿಪ್ಪ ಸ್ವಲ್ಪ ಎಲ್ಲಿರ್ಬೇಕು ಬಾ ಮೆಟ್ಟಿನ ಹಚ್ಚಕ್ಕೆ. ಅಲ್ಲಿ ಗಾಡಿ ನಂಬರ್ 0 ತಪ್ಪಿಸ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ಮೈಕ್ ಶಿವಾನಂದ್ ಪಡ್ಸಲಿಗೆ ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಹೋಗಿ ಈ ಕಮಿಟಿ ಹತ್ರ ಹೋಗಿ ಹೇಳ್ರಿ. ಸಣ್ಣ ಜಾಸ್ತಿ ಜನ ತಪ್ಪಿಸ್ಕೊಂತಾರೆ ಇಲ್ಲಿ. ಅಂದರೆ ಪವಿತ್ರವಾದ ಎಣ್ಣೆ ಹೊಂಡ ಅಂತಂದೈತಲ್ಲ, ಎಣ್ಣೆ ಹೊಂಡದ ಕಡೆ ಇದೀವಿ. ಇದೆ ನೋಡ್ರಿ ಎಣ್ಣೆ ಹೊಂಡ ತೋರಿಸ್ತೀನಿ. ಇದೆ ಎಣ್ಣೆ ಹೊಂಡ. ಇಲ್ಲಿರೋ ನೀರನ್ನ ಹೋಗ್ತಾರ. ಇಲ್ಲಿ ನೀರು ಎಲ್ಲಿಂದ ಬರ್ತೈತೆ ಅಂತ ಗೊತ್ತಿಲ್ಲ ಇವತ್ತಿನವರೆಗೂ. ಇಲ್ಲಿ ಬರೋ ನೀರು ಎಲ್ಲಿಂದ ಬರ್ತೈತೆ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಆ ಗುಡ್ದಾಗಿಂದ ಬರ್ತೈತಿ ಮೇಲಿಂದ ನೀರು. ಈ ಗುಡ್ಡದಿಂದ ಮೇಲೆ ನೀರು ಬರ್ತೈತಿ ಮೇಲಿಂದ.
ರೇಣುಕಾದೇವಿ ಎಲ್ಲಮ್ಮನ ಗುಡಿ ಗಂಡ ಅಂತಾರಲ್ಲ ಅದ ದೇವ್ರು. ಗೈಸ್ ದರ್ಶನ ಮುಗೀತೆ, ಎಲ್ಲ ಕಡೆನೂ ಓಡಾಡಿದ್ವಿ. ಈ ಕಡೆ ಎಲ್ಲ ಜನ ದೇವ್ರು ನೋಡಕ್ಕೆ ಬಂದವ್ರು ಎಲ್ಲರೂ ಹಿಂಗೆ ಗಾಡಿ ತೊಗೊಂಡು ಚಕ್ಕಡಿ ತೊಗೊಂಡು ಟ್ಯಾಕ್ಟ್ರಿ ತೊಗೊಂಡು ಬರ್ತಾರ. ಬಂದು ಇಲ್ಲೇ ಉಳ್ಕೊಂಡು ದರ್ಶನ ತೊಗೊಂಡು 2-3 ದಿನಗಟ್ಟಲೆ ಇದ್ದು ಹೋಗ್ತಾರ. ಒಳಗೆ ಬರಬೇಕು ಅಂತಂದ್ರೆ ಅಕ್ಕ ಬೇರೆ ಫುಲ್ ಈ ಕಡೆ ಗುಡಿ ಇರೋದು ಆ ಕಡೆ. ನಾವೀಗ ಹೋಗಿದ್ದೆ ಈ ಕಡೆ ಇರೋ ದೇವಸ್ಥಾನ ಜಮದಗ್ನಿ ಎಲ್ಲಮ್ಮನ ಗಂಡ, ಆ ದೇವ್ರ ಗುಡಿ ಅದು. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಬೇಕಂತ ಮಾಡೀನಿ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ವಿಡಿಯೋನ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಎಷ್ಟು ಕ್ಯಾಚ್ ಮಾಡೀನಿ ಅಷ್ಟೇ ನಿಮ್ಗೆ ತೋರಿಸ್ತೇನಂತೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಎಲ್ರಿಗೂ, ಬಾಯ್.